ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಗ್ ಬಾಸ್ನ ಫಸ್ಟ್ ವೀಕ್ ರೋಸ್ಟ್ ಹಾಗೂ ಸಮರಿಗೆ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ನ ಮೊದಲನೇ ದಿನ ಏನಾಯಿತು ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಿಮಗೆ. ಮೊದಲನೇ ದಿನ ರಕ್ಷಿತಾ ಅವ್ರನ್ನ ಬಿಗ್ ಬಾಸ್ ಅವರು ಮನೆಯಿಂದ ಆಚೆ ಹಾಕಿದ್ರು. ಅಂದರೆ ಎಲ್ಲ ಒಂಟಿಯವ್ರು ಸೇರಿಕೊಂಡು ರಕ್ಷಿತಾ ಅವರು ಕೇಪಬಲ್ ಇಲ್ಲ ಅಂತ ಅವ್ರನ್ನ ಆಚೆ ಹಾಕಿದ್ರು. ಮತ್ತೆ ಅವರು ಒಳಗೆ ಬಂದಿದ್ದಾರೆ. ಅದು ನಿನ್ನೆ ಎಪಿಸೋಡಲ್ಲಿ ನಿನ್ನೆ ಸುದೀಪ್ ಅವರು ಮತ್ತೆ ಅವ್ರನ್ನ ಒಳಗೆ ಕಳಿಸಿದ್ದಾರೆ. ಸೊ ಇದು ರಕ್ಷಿತಾ ಅವ್ರ ಬಗ್ಗೆ. ಅದಾದಮೇಲೆ ಶುರು ಆಯಿತು ನೋಡಿ ಜಂಟಿ ಮತ್ತು ಒಂಟಿಗಳ ಯುದ್ಧ. ಅಂದರೆ ಯುದ್ಧ ಅಂತ ಹೇಳೋಕ್ಕಾಗಲ್ಲ, ಇಟ್ ವಾಸ್ ವೆರಿ ಕ್ಯಾಶುವಲ್ ಆಗಿತ್ತು. ಗಿಲ್ಲಿ ಅವರೊಬ್ಬರು ಬಿಟ್ಟರೆ ಇನ್ಯಾರು ಈ ವೀಕು ಎಂಟರ್ಟೈನೇ ಮಾಡಿಲ್ಲ ಗುರು, ಯಾರು ಎಂಟರ್ಟೈನ್ ಮಾಡಿಲ್ಲ. ಸೊ ಈಗ ಬರೋದಾದರೆ ಈ ಸರಿ 3 ಫಿನಾಲೆ ಇದೆ ಅಂತೆ. ಸೊ ಅದಕ್ಕೆ ಒಂದು ಫೈನಲಿಸ್ಟ್ನ ಸೆಲೆಕ್ಟ್ ಮಾಡೋಕ್ಕೆ ಈ ವಾರ ಎಲ್ಲ ಜಂಟಿ ಮತ್ತು ಒಂಟಿಯವ್ರು ಸೇರಿಕೊಂಡು ಟಾಸ್ಕ್ ಮಾಡಿದ್ರು. ಅದರಲ್ಲಿ ಜಂಟಿಯವರು 1 ಟಾಸ್ಕ್ ಕೂಡ ಗೆದ್ದಿಲ್ಲ, ಒಂಟಿಯವರು 3 ಟಾಸ್ಕ್ ಗೆದ್ದು ಒಂದು ಗೇಮ್ ಆಡಿದ್ರು. ಆ ಗೇಮು ರದ್ದಾಯಿತು, ಯಾಕಂದರೆ ಯಾರಿಗೂ ಸಹ ಆ ಗೇಮ್ ಅರ್ಥ ಆಗಿರಲಿಲ್ಲ. ಅದಕ್ಕೆ ಸುದೀಪ್ ಅವರು ನಿನ್ನೆ ಸರಿಯಾಗಿ ಕ್ಲಾಸ್ ತಗೊಂಡ್ರು. ಅದ್ರ ಬಗ್ಗೆ ಮಾತಾಡೋಣ. ಸೊ ಅದರಿಂದ ಮತ್ತೆ ಇನ್ನೊಂದು ಟಾಸ್ಕ್ ಕೊಟ್ಟರು. ಆ ಟಾಸ್ಕ್ ಏನಂದರೆ ಜಂಟಿ ಅವರು ಒಬ್ಬರು ಒಂಟಿ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅಂದರೆ 3 ಟಾಸ್ಕಲ್ಲಿ ನಮ್ಮ ಕಾಕ್ರೋಚ್ ಅವರು, ಮಲ್ಲಮ್ಮ ಅವರು, ಧನುಷ್ ಅವರು ಮತ್ತು ಚಂದ್ರಪ್ರಭಾ ಹಾಗೂ ಸತೀಶ್ ಅವರು ಆಯ್ಕೆ ಆಗಿದ್ದರು. ಇದರಲ್ಲಿ ಕಾಕ್ರೋಚ್ ಅವರು ಫೈನಲ್ ಆಗಿ ವಿನ್ ಆಗ್ತಾರೆ ಮಾಲು ಅವರಿಂದ. ಮಾಲು ಅವರು ಟಾಸ್ಕ್ ಆಡಿಸಿ ಕಾಕ್ರೋಚ್ ಅವ್ರನ್ನ ವಿನ್ ಮಾಡಿಸ್ತಾರೆ. ಈಗ ಕಾಕ್ರೋಚ್ ಅವರು ಮೊದಲನೇ ಫೈನಲಿಸ್ಟ್. ಅಂದರೆ 3 ವಾರ ಆದಮೇಲೆ ಬರುವಂಥ ಒಂದು ಫೈನಲ್ಗೆ ಕಾಕ್ರೋಚ್ ಅವರು ಫೈನಲಿಸ್ಟ್ ಆಗಿದ್ದಾರೆ. ಅದೇ ಥರ ಬಿಗ್ ಬಾಸ್ ಅವ್ರು ಹೇಳ್ತಾರೋ ರೂಲ್ಸ್ ಪ್ರಕಾರ 3 ಫೈನಲ್ ಇದೆ ಅಂತ ಈ ಸರಿ. ಅದೇನಂತ ನನಗೂ ಕ್ಲಾರಿಟಿ ಇಲ್ಲ, ಬಟ್ 3 ಫೈನಲ್ ಇದೆ ಅಂತ ಹೇಳಿದ್ದಾರೆ. ಇದನ್ನು ನಾವು ಕಾದು ನೋಡಬೇಕಾಗಿದೆ. ನೆಕ್ಸ್ಟ್ ಬರೋದಾದರೆ ಯಾರ್ಯಾರು ಏನೇನು ಕೆಲಸ ಕಿತಾಪತಿ ಮಾಡಿದ್ರು ಈ ವಾರ ಅಂದರೆ, ಒಂದು ನನಗೆ ಕಾಣಿಸ್ಕೊಂಡಿದ್ದಂದರೆ ಗಿಲ್ಲಿ ಬಿಟ್ಟರೆ ಅಶ್ವಿನಿ ಅವರು ಕಿರ್ಚ್ಲಾಡೋದ್ರಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಅವರು ಕಿರ್ಚಿದ್ರೆ ನಾನು ವಿನ್ನು ಅನ್ನೋ ರೇಂಜಿಗೆ ಅವರು ಇದು ಮಾಡ್ತಾ ಇದ್ದಾರೆ, ಎಲಿವೇಶನ್ ಕೊಟ್ಕೊತಾ ಇದ್ದಾರೆ ಅವ್ರಿಗೆ. ನಾನು ಕಿರ್ಚಿದ್ರೆ ಫೈನಲ್ಗೆ ಹೋಗ್ತೀನಿ ಅನ್ನೋ ಥರ. ನಮ್ಮ ಧ್ರುವ್ ಅವರು ಮಲ್ಲಮ್ಮ ಅವ್ರ ಜೊತೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಹೆಲ್ಪ್ ಮಾಡ್ತಾ, ಅದು ಕೆಟ್ಟದಂತ ನಾನು ಹೇಳ್ತಾ ಇಲ್ಲ, ಅಂದರೆ ಅವರ ಇಡೀ ವಾರ ಮಲ್ಲಮ್ಮ ಅವ್ರ ಜೊತೆ ಇತ್ತು. ನೆಕ್ಸ್ಟ್ ಬರೋದಾದರೆ ಮಂಜು ಅವರು ಮತ್ತು ಅವ್ರ ಹೆಸರು ಗೊತ್ತಿಲ್ಲ, ಮಂಜು ಅವರು ಮತ್ತು ಅವರ ಜೋಡಿ, ಅವ್ರ ಹೆಸರು ಗೊತ್ತಿಲ್ಲ ಗುರು. ಅವ್ರು ಈ ವಾರ ಎಲ್ಲ ಕಾಣಿಸ್ಕೊಂಡಿಲ್ಲ, ಅದಕ್ಕೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಸೊ ಅವ್ರು ಏನೂ ಕಾಣಿಸ್ಕೊತಾನೆ ಇಲ್ಲ ಬಿಡಿ. ಅವ್ರದ್ದೇನೋ ಸೆಂಟಿಮೆಂಟಲ್ ಸ್ಟೋರಿ ನಡೀತಾ ಇದೆ. ಇನ್ನೊಂದು 2 ವಾರ ಆಚೆಗೆ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಬರೋದಾದರೆ ನಮ್ಮ RJ ಅವರು ಮತ್ತು ಕರಿ ಬಸಪ್ಪಣ್ಣ ಅಂತ ಅವ್ರ ಹೆಸರು, ಕರಿ ಬಸಪ್ಪ. ಅವರು ಫಸ್ಟ್ ದಿನ ಒಂದು ಮೋಟಿವೇಶನ್ ಕೊಟ್ಟಿದ್ದು ಬಿಟ್ಟರೆ ಆಯಪ್ಪ ಎಲ್ಲೂ ಕಾಣಿಸ್ಕೊಂಡಿಲ್ಲ ಗುರು, ಎಲ್ಲೂ ಕಾಣಿಸ್ಕೊಂಡಿಲ್ಲ. ಬಾತ್ರೂಮಲ್ಲಿ ಆಯಿತು, ರೂಮ್ ಆಯಿತು, ಅಷ್ಟೇ ಅವ್ರದ್ದು ಕೆಲಸ. ನೆಕ್ಸ್ಟ್ ಬರೋದಾದರೆ ಧನುಷ್ ಅವರು ಒಂದು ಟಾಸ್ಕಲ್ಲಿ ಕಿರ್ಚ್ಲಾಡಿದ್ದು ನೋಡಿದ್ದು ನಾನು. ಒಂದು ಟಾಸ್ಕಲ್ಲಿ ಕಿರ್ಚ್ಲಾಡಿದ್ದು ಬಿಟ್ಟರೆ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಕಾವ್ಯ ಅವರು ಗಿಲ್ಲಿ ಅವ್ರ ಜೊತೆ ಇರೋದಕ್ಕೆ ಕಾಣಿಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಪರ್ಸ್ನಲಿ. ನೆಕ್ಸ್ಟ್ ಬರೋದಾದರೆ ನಮ್ಮ ಅಭಿಷೇಕ್ ಅವರು, ಎಂಥ ಕ್ಯಾರೆಕ್ಟರ್ ಗುರು. ಮೇಕಪ್ ರೂಮ್ ಬಿಟ್ಟು ಆಚೆನೇ ಬರಲ್ಲ ಆ ವ್ಯಕ್ತಿ. ನನಗೆ ಅವನು ಹುಡುಗಿನ ಒಂದು ಗೊತ್ತಿಲ್ಲ. ಅದೇ ಮಾಳು ಅವರು ಮತ್ತು ಸ್ಪಂದನ ಅವರು ಬಂದು ಕಾಣಿಸ್ಕೊತಲ್ಲ ಬಿಡಿ. ಮಾಳು ಅವರು ಒಂದು ಟಾಸ್ಕ್ ಬಿಟ್ಟರೆ ಇನ್ನೆಲ್ಲೂ ಕಾಣಿಸಿಲ್ಲ ನನಗೆ. ಅದು ಬಿಟ್ಟರೆ ಕಾಕ್ರೋಚ್ ಅವರು ಅಷ್ಟೇ, ಅವ್ರಿಂದ ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ ಎಲ್ಲ ಡಿಸಪಾಯಿಂಟ್ ಮಾಡಾಕಿದ್ರು. ಟೋಟಲಿ ಇದೊಂದು ಬೋರಿಂಗ್ ವೀಕ್ ಅಂತ ನಾನು ಹೇಳ್ತೀನಿ. ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟೇ ಗುರು ಫಸ್ಟ್ ವೀಕಲ್ಲಿ ನಡೆದಿದ್ದು. ಎಲ್ಲರೂ ಕ್ಯಾರೆಕ್ಟರ್ ಹೇಳ್ದೆ, ಟಾಸ್ಕ್ ಹೇಳ್ದೆ. ಮತ್ತು ನಿನ್ನೆ ಸುದೀಪ್ ಅವರು ನಮ್ಮ ಜನತೆಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಏನಕ್ಕಂದರೆ ಜೋಡಿನ ಮತ್ತು
ಒಂಟಿನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಈಗ ರಕ್ಷಿತ್ ಅವ್ರ ಬಗ್ಗೆ ಏನು ಮಾತಾಡಿಲ್ಲ ಅಂದರೆ ಹೇಳ್ದಂಗೆ ಮೊದಲನೇ ದಿನನೇ ಆಚೆ ಕಳಿಸಿದ್ರು, ಈಗ ಮತ್ತೆ ಒಳಗೆ ಹಾಕಿದ್ದಾರೆ. ಆ ಅಮ್ಮ ಹೋಗಿ ಏನು ಕಿತಾಪತಿ ಮಾಡ್ತಾರೆ ಅಂತ ನೋಡಬೇಕು, ಕಾದು ನೋಡಬೇಕು. ಇದಾಗಿತ್ತು ಮೊದಲನೇ ವಾರದ ಸಮರಿ. ರೋಸ್ಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಇವರು ರೋಸ್ಟ್ ಮಾಡಿಸ್ಕೊಳಕ್ಕೂ ಲಾಯಕ್ಕಿಲ್ಲ. ನನಗನ್ಸಿದ ಅಭಿಪ್ರಾಯನ ನಾನು ತಿಳಿಸಿದ್ದೀನಿ. ನೋಡೋಣ, ಫಸ್ಟ್ ಅವರು ಹೆಸರು ನನಗೆ ಗೊತ್ತಾಗಲಿ. ಎಲ್ಲರ ಹೆಸರು ಆಲ್ಮೋಸ್ಟ್ ಗೊತ್ತಿದೆ, ಕೆಲವ್ರದ್ದು ಗೊತ್ತಿಲ್ಲ. ಯಾರು ಕಾಣಿಸ್ಕೊಂಡಿಲ್ವಲ್ಲ ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಆ ಥರ ಆಗಿದೆ ಸಿಚುವೇಶನ್ನು. ಸೊ ನೆಕ್ಸ್ಟ್ ವೀಕಿಂದ ಒಳ್ಳೆ ಜಬರ್ದಸ್ತ್ ಆಟ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ಸುದೀಪ್ ಅವ್ರು ಬೇರೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, 50% ಆಫ್ ಯು ಕ್ಯಾನ್ ಬಿ ರೀಪ್ಲೇಸ್ಡ್ ಅಂತ. ಅದು ಕೂಡ ಕಾದು ನೋಡಬೇಕಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್. ನೆಕ್ಸ್ಟ್ ರೋಸ್ಟಲ್ಲಿ ಅಂದರೆ ಸಂಡೇ ವಿಡಿಯೋ. ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?